ನಮ್ಮ ಕರ್ನಾಟಕ ಮುಖಾಂತರ ಶುಭಾಶಯ ತಿಳಿಸ್ತಾ ಇದ್ದಾರೆ. ಜೀವಬಜಿ ಪೀಠದಲ್ಲಿ ದಯವಿಟ್ಟು ಅತಿಥಿಗಳಿಗೆ ಕೊಡ್ತಾ ಇದೆ. ತ್ರಿವರ್ಣರಂಗದ ಬೆಳವಣಿಗೆಗಳು ಕ್ಲಾಪ್ಸ್ ಬಂದು ಜೋರಾದ ಈಗ ಅತಿಥಿಗಳು ಸರ್ಕಾರಿ ಮಾಧ್ಯಮ ಪ್ರೌಢಶಾಲೆ ಆನಂದದಲ್ಲಿ ಹಾಗೆಯೇ ಸರ್ಕಾರಿ ನೆರವೇರಿಸಿರ್ತಕ್ಕಂತಹ ಎಲ್ಲ ಗಣ್ಯಾತಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಮತ್ತು ಅಕ್ಷಯ್ ಕುಮಾರ್ ಈಗ ಪವಿತ್ರ ಶ್ರೀನಿವಾಸರವರನ್ನ ಲ್ಯಾಪ್ಟಾಪ್ ನೀಡಿ ಆತ್ಮೀಯವಾಗಿ ಪವಿತ್ರ ಮುಖಾಂತರ ವಿದ್ಯಾರ್ಥಿನಿಯನ್ನ ಆತ್ಮೀಯವಾಗಿ ಗಣ್ಯಾತಿಗಣ್ಯರು PSC ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ನೀಡ್ತಾ ಇದ್ದಾರೆ.
ವಿದ್ಯಾರ್ಥಿನಿಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಂತರ ಶ್ರಾವಣಿಗೆ ಬರಬೇಕು. ವಾರ್ಡ್ ನಂಬರ್ 3 BDS ವಿದ್ಯಾರ್ಥಿನಿಯನ್ನ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದಾರೆ. ನೀಡಿದ್ದಾರೆ. ಇವರಿಗೆ ಹಲವಾರು ಬಾರಿ ಶಿವಾಚಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಯಾರು ತಂದರಾದ್ರು ಇಲ್ಲಿ ಕೆಲವೇ ನಿಮಿಷದಲ್ಲಿ ನೋಡಿ ಸರ್ ಶಾಸನ ಕೊಡ್ತಾ ಇದ್ದಾರೆ. ಆಹಾ ಫಲಾನುಭವಿಗಳಿಗೆ ಎಲ್ಲ ಸದಸ್ಯರು ಎಲ್ಲ ಇಲಾಖೆ ಸ್ತಂಭವನ್ನ ಕಾಣ್ತಾ ಇದ್ದೀನಿ. ಈ ಸತಿ ಒಂದು ವಿಶೇಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಸ್ಮಶಾನವನ್ನು ಒದಗಿಸಿರುವುದು ಮತ್ತೆ ಕಂದಾಯ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ರೈತರಿಗೆ ಆಗಿರುವ ತೊಂದರೆಗಳು ಅಂದರೆ ಪಾಣಿಯಾಗಿರುವಂತಹ ಅನೇಕ ತೊಂದರೆಗಳನ್ನ ನಾವು ನಿವಾರಣೆ ಮಾಡಿದ್ದೀವಿ. ಸೊ ನೀರಿನ ಮಿಸ್ಮ್ಯಾಚ್ ಆಗಿರ್ಬೋದು, ಅದು ಕೂಡ ನಾವು ಸಾಧನೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅಂದರೆ ನಾವು ಅಂಕಿಅಂಶಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ. ಚಿಂತಾಮಣಿ ತಾಲೂಕು ನಾನು ಬಂದಾಗ 5ನೇ ಸ್ಥಾನದಲ್ಲಿತ್ತು. ಇವತ್ತು ನಾವು ಅದನ್ನು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ನಾವು ಸ್ಥಾನಗಳನ್ನ ಪ್ರಗತಿ ಕಾಣಿ ಇನ್ನು 1 ಅಥವಾ 2ನೇ ಸ್ಥಾನಕ್ಕೆ ನಾವು ತಗೊಂಡು ಬರ್ತೀವಿ ಅಂತೇಳಿ ನನಗೆ ನಮ್ಮ ಸಿಬ್ಬಂದಿ ವರ್ಗದವರ ಮೇಲೆ ವಿಶ್ವಾಸ ಇದೆ. ಈ ಒಂದು ಗಣರಾಜ್ಯೋತ್ಸವ ಸಂದೇಶವನ್ನು ನೀಡಕ್ಕೆ ಅಂತೇಳಿ ನನ್ನನ್ನು ಕರೆದಿದ್ದೀರ. ಸೊ ಇಲ್ಲಿ ನದೀಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಮನವಿ ಏನಪ್ಪ ಅಂತಂದರೆ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಒಳ್ಳೆಯ ಅಧಿಕಾರಿಗಳಾಗಬೇಕು, ಈ ಒಂದು ತಾಲೂಕಿನಲ್ಲಿ ಸೇವೆ ಮಾಡಬೇಕು. ತಾವೆಲ್ಲ ಈ ತಾಲೂಕಿನಲ್ಲಿ ಅತ್ಯಂತ ಎಲ್ಲ ಸಂಪನ್ಮೂಲ ಎಲ್ಲ ಇದೆ. ಆ ಸಂಪನ್ಮೂಲಗಳನ್ನೆಲ್ಲ ನಾವು ಇದನ್ನೆಲ್ಲ ಉಪಯೋಗಿಸಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ವರ್ಷ ಏನು 88 ಫಲಿತಾಂಶ ಬಂದಿದೆ ಚಿಂತಾಮಣಿ ತಾಲೂಕಿನಲ್ಲಿ ಶೇಕಡವಾರು, ಅದನ್ನ ಅಟ್ಲೀಸ್ಟ್ 95%ಗೆ ಹೋಗ್ಬೇಕಂತೇಳಿ ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ತಾಲೂಕು ಆಡಳಿತ ಪ್ರಯತ್ನ ಮಾಡಿ. ಇಡೀ ದೇಶದಲ್ಲಿ ಇವತ್ತು 71ನೇ ಗಣರಾಜ್ಯೋತ್ಸವ ನಾವು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಬಹಳ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು 71ನೇ ಗಣರಾಜ್ಯೋತ್ಸವನ್ನ ನಾವು ಕೂಡ ಇವತ್ತು ಆಚರಣೆ ಮಾಡಿದ್ದೇವೆ. ಈ ಗಣರಾಜ್ಯೋತ್ಸವ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಮೊದಲು ನಾವು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಅನೇಕ ಹಿರಿಯರಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಒಳಗೊಂಡಂತೆ ಕಡೆಗೆ ನಮ್ಮ ಹಿರಿಯ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ. 1947 ಆಗಸ್ಟ್ 15ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ಆವತ್ತಿನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಡೀ ದೇಶದಲ್ಲಿ ಇರ್ತಕ್ಕಂಥ ಹಿರಿಯ ರಾಜಕಾರಣಿಗಳು, ದೇಶದ ಬುದ್ಧಿಜೀವಿಗಳು, ದೇಶದ ಪ್ರಗತಿಪರ ಚಿಂತಕರು ಯಾವ ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು, ಆ ಚಿಂತಕರೆಲ್ಲರೂ ಕೂಡ ಒಂದು ಕಡೆ ಸೇರಿ ಇವತ್ತು ನಮ್ಮ ರಾಷ್ಟ್ರ ಒಂದು ಪ್ರಜಾಪ್ರಭುತ್ವ ಒಂದು ರಾಷ್ಟ್ರ ಮಾಡಬೇಕಾದ್ರೆ ಕೆಲವು ನೀತಿ ನಿಯಮಗಳನ್ನ ಮಾಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಆ ಒಂದು ಸಂವಿಧಾನದ ಕರಡನ್ನ ತಯಾರಿಸಬೇಕು. ನಮ್ಮ
ಮೃತಪಟ್ಟರು. ಇಬ್ಬರು ಅನಾರೋಗ್ಯದಿಂದ ಮನೆ ಒಳಗಡೆ ಸೇರಿದ್ರು. ಇನ್ನು ಇಬ್ಬರು ಕೆಲವು ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ರು. ಇನ್ನೊಬ್ಬರು ಆಗಿಂದಾಗೆ ಬರುವಂತದ್ದು ಹೋಗುವಂತದ್ದು ಮಾಡ್ತಾ ಇದ್ರು. ಒಟ್ಟಾರೆ ಕಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇಡೀ ದೇಶದಲ್ಲಿ, ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದ್ರು, ಸ್ವತಃ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಯಾವ ರೀತಿ ದುಶ್ಚಟಗಳು ಅಂದ್ರೆ ಯಾವ ಒಬ್ಬ ಸಾಮಾನ್ಯ ಮನುಷ್ಯಗಳನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಆವತ್ತಿನ ಸಂದರ್ಭದಲ್ಲಿ ನೂರಾರು ವರ್ಷಗಳ ಹಿಂದೆ ಜಾತೀಯತೆ ಅನ್ನುವಂಥದ್ದು, ಅಸಮಾನತೆ ಅನ್ನುವಂಥದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು, ಗುಲಾಮಗಿರಿ ಅನ್ನುವಂಥದ್ದು, ಅಸಡ್ಡೆ, ನಿರುದ್ಯೋಗ, ಬಡತನ ಇವೆಲ್ಲವನ್ನ ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಕಡೆಯಲ್ಲಿ ಒಬ್ಬರು ಉಳ್ಕೊಂಡು ಇಡೀ ದೇಶ ಅಲ್ಲ ವಿದೇಶಗಳಲ್ಲಿ ಅಧ್ಯಯನವನ್ನು ಮಾಡಿ ಇವತ್ತು ದೇಶದ ಜನರಿಗೆ ಒಂದು ನೆಮ್ಮದಿಯನ್ನು ತಂದುಕೊಳ್ಳುವಂಥದ್ದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರು ಯಾವ ಪ್ರದೇಶದಲ್ಲಿ ಯಾವ ವರ್ಗದ ಜನರಿದ್ದಾರೆ, ಯಾವ ಬುಡಕಟ್ಟಿನ ಜನಾಂಗದವರು ಇರ್ತಾರೆ, ಇಂಥವರೆಲ್ಲರೂ ಕೂಡ ಯಾವ್ಯಾವ ರೀತಿ ಕಾನೂನುಗಳನ್ನ ತರಬೇಕು ಅಂತ ಹೇಳಿ ಬಹುಶಃ ಇಡೀ ವಿದೇಶದಲ್ಲಿ ಅಧ್ಯಯನ ಮಾಡಿ ನಮಗೆ ಒಂದು ಸಂವಿಧಾನವನ್ನ ರಚನೆಯನ್ನು ಮಾಡಿದ್ರು. ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇಡೀ ದೇಶದ ವ್ಯವಸ್ಥೆ ಈ ಮೂರು ಅಂಗಾಂಗಗಳ ಅಡಿಯಲ್ಲಿ ಇವತ್ತು ನಿರ್ದೇಶಿಸಿ ಅದಂತೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅಂತ ಒಂದು ಸಂವಿಧಾನದ ಒಂದು ಗ್ರಂಥವನ್ನು ತಯಾರು ಮಾಡಿ 1950 ಜನವರಿ 26ನೇ ತಾರೀಕಿನಲ್ಲಿ ಈ ಒಂದು